ಒಂದು ಅಡೋಲೆಸೆಂಟ್ ಏಜನ್ನು ದಾಟಿ ಅವನು ಟೀನೇಜ್ ಏಜನ್ನು ದಾಟಿ 18-19 ವಯಸ್ಸಿಗೆ ಬರ್ತಾನೆ, ಆವಾಗ ತಂದೆ ಆ ಮಗನನ್ನು ಮಾತಾಡ್ಸೋದೇ ಬಿಟ್ಬಿಡ್ತಾನೆ. ಈ ಥರ ಮಾಡಬಾರ್ದು. ನಾವು ಯಾವಾಗಲೂ ಬೆಳೆದಂಥ ಮಕ್ಕಳಿಗೆ ಫ್ರೆಂಡ್ಲಿಯಾಗಿ ಕಾಣಬೇಕು. ಅವನು ಹೊರಗಡೆ ಆಗುವಂಥ ಎಲ್ಲ ಆ್ಯಕ್ಟಿವಿಟೀಸ್ ಬಂದು ತಂದೆ ಜೊತೆ ಶೇರ್ ಮಾಡ್ಕೋಬೇಕು. ಕಾಲೇಜ್ನಲ್ಲಿ ಆದಂಥ ಎಲ್ಲ ಘಟನೆಗಳು ಬಂದು ತಂದೆ ಜೊತೆ ಶೇರ್ ಮಾಡ್ಕೊಳ್ಳೋ ಅಷ್ಟು ಬಾಂಧವ್ಯ ನಾವು ಬೆಳೆಸ್ಕೋಬೇಕು ಮಕ್ಕಳ ಜೊತೆ. ಆವಾಗ ಮಾತ್ರ ಅವ್ರದ್ದು ತೊಂದರೆ ಏನಿದೆ, ಅವ್ರ ಕಷ್ಟ ಏನಿದೆ, ಅಲ್ಲಿ ಪಡ್ತಾ ಇರುವಂಥ ಏನು ಸಮಸ್ಯೆಗಳು ಏನಿದೆ ಅನ್ನೋದು ಪಾಲಕರಿಗೆ ಮೊದಲು ಗೊತ್ತಾಗುತ್ತೆ, ಆಮೇಲೆ ಶಿಕ್ಷಕರಿಗೆ ಗೊತ್ತಾಗ್ತಾ ಇದೆ. ಸೈಕಾಲಜಿ ಓದಬೇಕು ಅಥವಾ ಫೊರೆನ್ಸಿಕ್ ಸೈನ್ಸ್ ಓದಬೇಕು ಅಂಥವೆಲ್ಲ ಓದ್ಬೇಕಂತ ಹೇಳಿದ್ರೆ ಬೇಸಿಕ್ ಬೇಕು. ಬೇಸಿಕ್ ಇಲ್ಲ ಅಂದ್ರೆ ಆಗೋದಿಲ್ಲ. CS ICAA ಬಹಳ ಚೀಪೆಸ್ಟ್ ಕೋರ್ಸ್. ನೀವು ಲಕ್ಷಗಟ್ಟಲೆ ಕೊಡೋದು ಬೇಕಾಗೇ ಇಲ್ಲ. 50,000 ಇಂಟರ್ಮೀಡಿಯೇಟ್ ಫೈನಲ್ ಎಲ್ಲ ಮುಗಿದೋಗ್ಬಿಡುತ್ತೆ. ದೋಸ್ ಆರ್ ಇಂಟೆಲಿಜೆಂಟ್. ನಮ್ಮ ಕಾಲೇಜಲ್ಲಿ ಫಸ್ಟ್ ಅಟೆಂಪ್ಟ್ಗೆ CS ಮಾಡಿದವರು ಇದ್ದಾರೆ. ದಾರಿ ಇಲ್ಲ ಅಂತ ಅನ್ಕೊಳಂಗಿಲ್ಲ. ನಾವು ದಾರಿ ಇದ್ದದ್ದನ್ನ ಹುಡ್ಕೋಬೇಕು, ಗುರ್ತಿಸ್ಕೋಬೇಕು. ಅದ್ರೊಳಗೆ ನಾವು ಶ್ರಮ ಪಟ್ಟು ಮುಂದುವರೆದಿದ್ದ ಖರೆ, ಆದ್ರೆ ಖಂಡಿತವಾಗಿಯೂ ಫಲ ಸಿಗ್ತದೆ. ಮತ್ತು ನಿಮ್ಮ ಮೀಡಿಯಾಗಳು ಎಲ್ಲ ಸಾಕಷ್ಟು ಅವ್ರಿಗೆ ಹೇಳೋದನ್ನ ಮಾಡ್ತೀರಿ. ಇನ್ನೂ ಸ್ವಲ್ಪ ಅವ್ರಿಗೆ ಹೇಳಿ ಡಿ-ಎಡಿಕ್ಟ್ ಮಾಡಿರಿ, ಮೊಬೈಲ್ ಡಿ-ಎಡಿಕ್ಟ್ ಮಾಡಿದ್ರೆ ಭಾಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ನಾವು ಎಲ್ಲೇ ಕ್ಷೇತ್ರಕ್ಕೆ ಹೋಗ್ತೀವಿ, ಟೆಂಪಲ್ ಕಂಪಲ್ಸರಿ ಅಲ್ಲಿ ನೀವು ಒಳಗೆ ಬಿಡಂಗೇ ಇಲ್ಲ. ಹಂಗೆ ಕಾಲೇಜ್ ಇದ್ರಾಗ ಒಂದು ಸಿಸ್ಟಮ್ ನೀವು ಈಗ ಹಿಂಗೆ ಹಾಕೇ ಬಿಟ್ರೆ ಅಂದ್ರೆ ಡೆಫಿನೆಟಾಗಿ ಹುಡುಗ ಈಗ ಡಿಸ್ಟ್ರಾಕ್ಷನ್ ಈಗ ನೀವೇನೋ ಒಂದು ಒಳ್ಳೆಯ ಎಜುಕೇಷನ್ ನೀವು ಮಾಡ್ತಿರ್ತೀರಿ ಮೇಡಮ್, ಏನೋ ಕಲಿಸ್ತಿರ್ತೀರಿ, ಅದು ಏನೋ ಒಂದು ಬಂತು ಅಂದ್ಕೊಳ್ಳಿ ಅವ್ರದ್ದು ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೈತೆ. ಹುಡುಗ ಎಲ್ಲೇ ಬೇರೆ ಕಡೆನೂ ಹೋಗ್ಬಿಡ್ತೈತೆ. ಅಂದ್ರೆ ಅದಕ್ಕೆ ಈಗ ಸ್ವಲ್ಪ ಮತ್ತೆ ಸ್ಟಡೀಸ್ ಒಳಗೂ ಹೆಂಗದ ಅಂದ್ರೆ ಸರ್, ಈಗ ಡೌಟ್ ಕ್ಲಿಯರಿಂಗು ಅದು ಇದು ಅಂದ್ರೆ ಈಗ ಗುರುಕುಲದೊಳಗಿತ್ತಲ್ಲ ಆ ಥರ ಮತ್ತೆ ಬರ್ಲಿಕ್ಕತ್ತದ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾವು ತಿಳಿಸಿ ಹೇಳಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಖಂಡಿತವಾಗಿಯೂ ಅವರು ಏನಂತ ಹೇಳಿದ್ರೆ ನಿನ್ನಿಂದ ಮೊನ್ನೆ ಒಂದು ಸ್ವಾಮಿ ವಿಜ್ಞಾನಂದ್ ಜಿ ಅಂತೇಳಿ ಅವರು ತುಂಬಾ ಈ ಆರ್ಥಿಕ ಫೋರಂ, ಎಕನಾಮಿಕ್ ಫೋರಂ ಅಂತ ನೀವು ಮೀಡಿಯಾದಲ್ಲಿ ಗಮನಿಸಿರ್ಬೋದು. ಇಲ್ಲ ಡೆನಿಸ್ ಅನ್ಸಿದೆ ಸರ್ ಇದ್ರು, ಪ್ರಸಾದ್ ಸರ್ ಕೂಡ ಇದ್ರು. ಅವಾಗ ಕೂಡ ನಾ ಹೇಳಿದೆ ಬಹಳಷ್ಟು ನಮ್ಮ ಏನು ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಇದೇನೈತಲ್ಲ, ನಾವು ವೆಸ್ಟರ್ನ್ ಅಂದ್ರೆ ಯುರೋಪ್ ಅಮೇರಿಕನ್ ಫಾಲೋ ಮಾಡತ್ತೀವಿ, ಅವ್ರು ಇಲ್ಲಿದು ನಮ್ದು ಫಾಲೋ ಮಾಡತ್ತಾರೆ. ಯೋಗ ಅಥವಾ ಪ್ರಾಣಾಯಾಮ ಇರ್ಬೋದು, ಈ ತರ ಆಯುರ್ವೇದ ಇರ್ಬೋದು. ಅದು ಡೆಫಿನೆಟ್ ಆಗಿ ಒಂದು ಆಸ್ ಅ ಫ್ರಮ್ ಮೀಡಿಯಾ ಹೌಸ್ ನಾವು ಕೂಡ ಸಪೋರ್ಟ್ ಮಾಡೇ ಮಾಡ್ತೀವಿ. ಬಟ್ ಇವನ್ ಫ್ರಮ್ ನಿಮ್ಮ ಏನು ಒಂದು ಇನ್ಸ್ಟಿಟ್ಯೂಷನ್ಸ್, ನಿಮ್ಗೆ ಒಂದು ಏನು ಒಳ್ಳೆಯ ಒಂದು ಎಜುಕೇಶನ್ ಕೊಡ್ತಿರ್ತೀರಿ, ಅಲ್ಲಿಂದ ಒಂದು ಸ್ಟ್ರಿಕ್ಟ್ ಒಂದು ಗೈಡ್ಲೈನ್ಸ್ ನೋಟಿಫೈ ಆತಂದ್ರೆ ಡೆಫಿನೆಟ್ ಆಗಿ ಹುಡುಗರು ಫಾಲೋ ಮಾಡ್ತಾರೆ. ಸೊ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂಡ್ ಸಜೆಷನ್ ಟು ಗೈಡ್ ಅವರ್ ಯಂಗ್ ಮೈಂಡ್ಸ್. What are the beginning problems to become a successful entrepreneur? ಆಮೇಲೆ ಸಕ್ಸಸ್ ಆದ್ಮ್ಯಾಗ ಅದನ್ನ ರಿಟೈನ್ ಮಾಡ್ಬೇಕಾದ್ರೆ ಯಾವ ಕ್ವಾಲಿಟೀಸ್ ನಾವು ಇಂಬೈಬ್ ಮಾಡ್ಕೋಬೇಕನ್ನೋವಂಥದ್ದು. ಯಾಕಂದ್ರೆ ಗ್ಯಾರಂಟಿ ನೀವು ಸುಮಾರು ಜನ ಯಂಗ್ಸ್ಟರ್ಸ್ ನೋಡ್ತಿರ್ತಾರ, ಅದಕ್ಕೆ ದಯವಿಟ್ಟು ತಾವು ಗೈಡ್ ಮಾಡಿದ್ರ ಈ ಒಂದು ನ್ಯೂಸ್ ಅಲ್ಲಿ ಮಟ್ಟ ಮುಟ್ತದ, ಈ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಾರ್ಥಕ ಆಗ್ತದ ಅಂತ ನನಗೆ ಅನಿಸ್ತದ. ಅದಕ್ಕೆ ದಯವಿಟ್ಟು ತಾವು ಬಿಗಿನಿಂಗ್ ಸ್ಟೇಜ್ ಒಳಗೆ ಏನೇನು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬಹುದು ಎಂಟರ್ಪ್ರಿನರ್ಸ್ ಅನ್ನುವಂಥದ್ದು ಒಂದು ಹೇಳ್ಬೇಕು. ಆಮೇಲೆ ಅದನ್ನ ಹೆಂಗ್ ರಿಟೈನ್ ಮಾಡ್ಬೇಕನ್ನೋಂಥದ್ದು ಸ್ವಲ್ಪ ಸಜೆಸ್ಟ್ ಮಾಡ್ಬೇಕು ಸರ್. ಯಾವ್ದಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಮಿಡಿಯೇಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಅದರಲ್ಲಿ ಇರುವಂತ ವಾಟ್ ಎವರ್ ಡಿಫಿಕಲ್ಟೀಸ್ ನಾವು ಅರ್ಥ ಮಾಡ್ಬೇಕಂದ್ರೆ ನಾವು ಎಲ್ಲಾದ್ರೂ ಈಗ ನಾನು ಇಫ್ ಐ ವಾಂಟ್ ಟು ಬಿಕಮ್ ಎ ಕಾಂಟ್ರಾಕ್ಟರ್, ನಾ ಏನ್ ಮಾಡಿದೀನಿ, ಒಂದು ಕಂಪ್ನಿಯಲ್ಲಿ ಆಸ್ ಎ ಸೈಟ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ ಒಂದು 3 ವರ್ಷ. ಅದರಲ್ಲಿ ಇರುವಂತ ಸಾಧಕ ಬಾಧಕಗಳನ್ನು ನಾನು ಗುರುತಿಸಿ ವೆನ್ ಐ ಸ್ಟಾರ್ಟ್ ಮೈ ಬಿಸ್ನೆಸ್, ಯಾರಾದರೂ ನನಗೆ ಈಗ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಮಂದಿ ಲೇಬರ್ ಬೇಕನ್ನೋದು ನನಗೆ ಮಾಹಿತಿ ಇರ್ತದೆ. ನೋ ಬಡಿ ಕ್ಯಾನ್ ಫೂಲ್ ಮೀ. ನಾನು ಯಾರಾದರೂ ಎಂಪ್ಲಾಯ್ ಮಾಡ್ಕೊಂಡಿದ್ರೆ ಅವ್ನು ನನಗೆ ಫೂಲ್ ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಮೆಟೀರಿಯಲ್ ಹೋಗ್ತದೆ ಅನ್ನೋದು ಇವೆಲ್ಲ ಅನುಭವದಿಂದ ಬರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಗಳಿಸಿ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 100% ಸಕ್ಸಸ್ ಆಗ್ತದೆ ಅಂತ ನನ್ನ ವಿಶ್ವಾಸ.